ಯಾಕೆ 64 ವಿದ್ಯೆಯಲ್ಲಿ ಕಾಮವೂ ಒಂದು ವಿದ್ಯೆ. 64 ತಿಳಿದವನು ಸರ್ವಜ್ಞ. ಶಂಕರಾಚಾರ್ಯರಿಗೆ ಸರ್ವಜ್ಞ ಪೀಠ ಇರಬೇಕಾದ್ರೆ ಶಾರದೆ ಪ್ರಶ್ನೆ ಹಾಕ್ತಾಳೆ ಕಾಮಶಾಸ್ತ್ರದ ಬಗ್ಗೆ. ಆವಾಗ ಅವ್ರು ಹೋಗಿ ಕಾಮಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕಾಗಲ್ಲ, ಯಾಕೆ ಅವರು ಸನ್ಯಾಸ ಸ್ವೀಕಾರ ಮಾಡಿರ್ತಾರೆ ಆ ಶರೀರದಲ್ಲಿ. ಅವಾಗ ಏನು ಮಾಡ್ತಾರೆ, ಈ ಶರೀರವನ್ನಿಲ್ಲಿಟ್ಟು ರಾಜನ ಶರೀರದೊಳಗೆ ಸೇರಿ ಪರಕಾಯ ಪ್ರವೇಶ ಮಾಡ್ತಾರೆ. ಅವರೆಲ್ಲ ಸೇರಿ ಏನು ಮಾಡ್ತಾರೆ, ಈ ಹಳೆಯ ಸನ್ಯಾಸಿ ಶರೀರನ ಹುಡುಕಿ ಸುಡಬೇಕು, ಅವರು ಈ ರಾಜನ ಶರೀರದಲ್ಲೇ ಪರ್ಮನೆಂಟ್ ಆಗಿರಲಿ ಅಂತ ಹೇಳಿ ಅದಕ್ಕೆ ಅಗ್ನಿಸ್ಪರ್ಶ ಮಾಡಿಬಿಡ್ತಾರೆ. ಆ ಜೀವನನ್ನು ರಾಕ್ಷಸ ಶರೀರ ಜೈಲಿಂದ ಬಿಡಿಸ್ಲಿಕ್ಕೆ ಭಗವಂತ ಕಾರುಣ್ಯದಿಂದ ಬಗದ ಅಂತ ಹೇಳಬಹುದು. ಸರ್ವದೋಷವನ್ನು ನಿವಾರಣೆ ಮಾಡುವ ಏಕೈಕ ಮಂತ್ರ ಏನಾಗಿತ್ತು, ಈ ನರಸಿಂಹ ಕರಾವಲಂಬ ಸ್ತೋತ್ರ ಅಂದರೆ ಏನು, ಅದರ ಹುಟ್ಟೇನು ಅಂತ ಅದ್ರ ಬಗ್ಗೆ ಹೇಳಿಬಿಡ್ತೀನಿ. ನರಸಿಂಹ ಕರಾವಲಂಬ ಸ್ತೋತ್ರವನ್ನು ರಚನೆ ಮಾಡಿದ್ದವರು ಶಂಕರಾಚಾರ್ಯರು. ಶಂಕರಾಚಾರ್ಯ ಅಂದರೆ ಶಂಕಾಂ ಹರತಿ ಇತಿ ಶಂಕರ. ಶಂಕೆಗಳನ್ನು, ಜಗತ್ತಿನ ಯಾವುದೇ ಥರದ ಡೌಟನ್ನು ನಿವಾರಿಸಲು ತಾಕತ್ತಿದ್ದವರನ್ನು ಶಂಕರ, ಅದಕ್ಕೆ ಶಂಕಾಂ ಹರತಿ ಇತಿ ಶಂಕರ. ಆಮೇಲೆ ಸಾಕ್ಷಾತ್ ಶಿವ, ಇದು ಮಂಡನ ಮಿಶ್ರರು ಹೇಳಿದ್ದು, ಉಭಯ ಭಾರತಿ ಮತ್ತು ಮಂಡನ ಶಂಕರ ಸಾಕ್ಷಾತ್ ಶಿವನೇ ಬಾಲರೂಪಿಯಾಗಿ ಪ್ರಕೃತಿಯನ್ನು, ಮಾಯೆಯನ್ನು ದಾಟುವ ವಿಧಾನವನ್ನು ಹೇಳಲಿಕ್ಕೆ ಆಚಾರ್ಯ ರೂಪದಲ್ಲಿ ಅಂದರೆ ಗುರು ರೂಪದಲ್ಲಿ ಹುಟ್ಟಿ ಬಂದಿದ್ದರು. ಅದಕ್ಕೆ ಅವರನ್ನು ಶಂಕರಾಚಾರ್ಯರು ಅಂತೀವಿ. ಗುರುಸ್ತೋತ್ರದಲ್ಲಿ ಏನು ಹೇಳ್ತೀವಿ, ಸದಾಶಿವ ಸಮಾರಂಭ, ತ್ರಿಮೂರ್ತಿಗಳನ್ನು ಮೀರಿದ್ದೊಂದು ತತ್ವ ಇದೆ, ಅದನ್ನು ಸದಾಶಿವ ಅಂತ. ಸ್ಥಿತದಲ್ಲೇ ನಿಲ್ಲುವುದು, ಆತ್ಮಸ್ಥಿತಿಯಲ್ಲೇ ನಿಂತದನ್ನು ದತ್ತ ಅಂತಲೂ ಹೇಳಬಹುದು. ಆ ಪರಬ್ರಹ್ಮ ಸ್ವರೂಪಿಯಾದ ಶಿವನ ಪರಬ್ರಹ್ಮ ಸ್ವರೂಪವನ್ನು ಸದಾಶಿವ ಅಂತೀವಿ. ಇದು ಗುರು ಸ್ವರೂಪ ಅಂದರೆ ದಕ್ಷಿಣಾಮೂರ್ತಿ. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ. ಶಿವನಿಂದ ಶುರುವಾದ ಗುರುತತ್ವ, ಸದಾಶಿವನಿಂದ ಶುರುವಾದ ಗುರುತತ್ವ ಆಚಾರ್ಯ ರೂಪದಲ್ಲಿ ಶಿವನೇ ಭೂಮಿಗೆ ಇಳಿದು. ನೆಕ್ಸ್ಟು ಅಸ್ಮಾದ್ ಆಚಾರ್ಯ ಪರ್ಯಂತಂ, ನೆಕ್ಸ್ಟ್ ಆ ಪೀಠದಲ್ಲಿ ಬರುವ ಎಲ್ಲ ಪೀಠಾಧಿಪತಿಗಳ ಒಂದೇ ಗುರು ಪರಂಪರಂ. ಯಾಕೆ ಆ ಎಲ್ಲ ಗುರು ಪರಂಪರೆಗೆ ನಾವು ನಮಸ್ಕಾರ ಮಾಡ್ತೀವಿ. ಆ ಶ್ಲೋಕದ ಅರ್ಥ ಒಂದು ಕ್ಲಾರಿಟಿ ಸಿಕ್ತು. ಶಂಕರಾಚಾರ್ಯರನ್ನೇ ಸಾಕ್ಷಾತ್ ಶಿವ, ಬೇರೆ ಯಾರಲ್ಲ. ಶಿವ ಮಾನುಷ ರೂಪೇಣ ಅಂತ, ಶಿವನೇ ಮಾನುಷ ರೂಪದಲ್ಲಿ ಭಗವತ್ಪಾದರಾಗಿದ್ದರು. ಹಾಗಾಗಿ ಬ್ರಹ್ಮಸೂತ್ರದಿಂದ ಹಿಡಿದು ಭಾಷ್ಯಗಳಿಂದ ಹಿಡಿದು ಪ್ರಸ್ಥಾನತ್ರಯಗಳಿಗೂ ಭಾಷ್ಯವನ್ನು ಭಗವತ್ಪಾದರು ಬರೆದು ಬ್ರಹ್ಮಸೂತ್ರವನ್ನು ರಚನೆ ಮಾಡಿಕೊಟ್ರು. ಏಕಾದಶ ರಥಗಳ ಬಗ್ಗೆ ರಚನೆ ಮಾಡಿಕೊಟ್ರು. ಮೋಕ್ಷಕ್ಕೂ ದಾರಿ ಹೇಳಿದರು. ಲೌಕಿಕ ದೃಷ್ಟಿಯಿಂದ ಶ್ಲೋಕಗಳನ್ನು ಕೊಟ್ಟರು. ಈ ನರಸಿಂಹ ಕರಾವಲಂಬ ಸ್ತೋತ್ರ ಯಾವಾಗ ಅಂದರೆ ಶಂಕರಾಚಾರ್ಯರಿಗೆ ಪರಕಾಯ ಪ್ರವೇಶ ಮಾಡ್ತಾರೆ, ಕಾಮಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಹೊರಟಾಗ. ಯಾಕೆ ಸರ್ವಜ್ಞ ಪೀಠ ಇರಬೇಕಾದ್ರೆ ಶಾರದೆ ಅಥವಾ ಉಭಯ ಭಾರತಿ, ಶಾರದೆಯ ಇನ್ನೊಂದು ರೂಪ, ಅವಳು ಪ್ರಶ್ನೆ ಹಾಕ್ತಾಳೆ ಕಾಮಶಾಸ್ತ್ರದ ಬಗ್ಗೆ. ಯಾಕೆ 64 ವಿದ್ಯೆಯಲ್ಲಿ ಕಾಮವೂ ಒಂದು ವಿದ್ಯೆ. 64 ತಿಳಿದವನು ಸರ್ವಜ್ಞ. ನಮ್ಮ ಮೆದುಳಲ್ಲಿ 64 ಬ್ರ್ಯಾಂಚಸ್ ಉಂಟು, ಮೈನ್ ಬ್ರ್ಯಾಂಚಸ್ಗಳು. ಶ್ರೀಯಂತ್ರದಲ್ಲಿ 64 ಯೋಗಿನಿಯರಿದ್ದಾರೆ. ಶ್ರೀಯಂತ್ರ ಅಂದರೆ ಮೆದುಳು. ಅನಾಲಿಸಿಸ್ ಮಾಡಿ ಜಗತ್ತಿಗೆ ಕೊಟ್ಟ ಆಚಾರ್ಯರಲ್ಲಿ ಪ್ರಪ್ರಥಮವಾಗಿ ಇನ್ ಡೀಟೇಲ್ ಕೊಟ್ಟವರು ಶಂಕರಾಚಾರ್ಯರು. ಜಾಸ್ತಿ ಶ್ರೀಯಂತ್ರಗಳನ್ನು ಪ್ರತಿಷ್ಠೆ ಮಾಡಿದವರು ಶಂಕರಾಚಾರ್ಯರು. ಇಟ್ಸ್ ಎ ಕಾಸ್ಮಿಕ್ ಟವರ್ ಶ್ರೀಚಕ್ರ ಅನ್ನೋದು. ಆ ಟೈಮಲ್ಲಿ ಭಗವತ್ಪಾದರು ಸನ್ಯಾಸಿ ಶರೀರದಲ್ಲಿರ್ತಾರೆ. ಆವಾಗ ಅವರು ಹೋಗಿ ಕಾಮಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕಾಗಲ್ಲ, ಯಾಕೆ ಅವರು ಸನ್ಯಾಸ ಸ್ವೀಕಾರ ಮಾಡಿರ್ತಾರೆ. ಆ ಶರೀರದಿಂದ ದೇಹ ಮಲಿನ ಆಗ್ತದೆ, ಆಶ್ರಮ ಧರ್ಮ ತಪ್ಪಬೇಕಾಗತ್ತೆ. ಆವಾಗ ಏನು ಮಾಡ್ತಾರೆ, ಅವರ ಶಿಷ್ಯರಿಗೆ ಹೇಳಿ ಈ ಶರೀರವನ್ನಿಲ್ಲಿಟ್ಟು ಪರಕಾಯ ಪ್ರವೇಶ ಮಾಡ್ತಾರೆ. ಒಬ್ಬ ರಾಜನ ಶರೀರದೊಳಗೆ ಸೇರಿ ವಜ್ರೋಲಿನಿ ಯೋಗದಿಂದ ಅವರ ರಾಜನ ವಜ್ರೋಲಿ ಅಂತ ಹೇಳಿ ಒಂದು ಯೋಗ ಉಂಟು. ಬ್ರಹ್ಮರಂಧ್ರ ಮತ್ತು ಬೆನ್ಮೂಳೆ ಮೂಲಕ ಸುಷುಮ್ನಾ ನಾಡಿ ಮೂಲಕ
ದೇಹವನ್ನು ಬ್ರಹ್ಮರಂಧ್ರದಿಂದ ಹೊರಗೋಗಿ ಮತ್ತು ಅದರೊಳಗೆ ಬಂದು ಸೇರೋ ವಿದ್ಯೆ. ಈಗಲೂ ಆ ಗೌರಿಗಳು ತಿಳಿದವರು ಇದ್ದಾರೆ ಕಾಶಿಲಿ. ಅದನ್ನು ಹಿಂದೆ ಅವಧೂತರಲ್ಲಿ ಹೇಳಬೇಕಂದ್ರೆ ಬಿಂದು ಮಾಧವರು ಅದನ್ನು ಮಾಡ್ತಾಯಿದ್ರು. ನನ್ನ ಗುರುಗಳು ಅದರ ಬಗ್ಗೆ ಜ್ಞಾನ ಇದ್ದವು. ಸೊ ಆ ಪರಕಾಯ ಪ್ರವೇಶ ಮಾಡಿ ಆ ಕಾಮಶಾಸ್ತ್ರವನ್ನು ಕಲಿತು ಅವರು ಬರ್ತಾರೆ. ಬರೋದ್ರೊಳಗೆ ಅವನ ಹೆಂಡತಿ ಮತ್ತು ಅಲ್ಲಿರೋ ರಾಜಪುರೋಹಿತರೆಲ್ಲ ಸ್ವಲ್ಪ ಜ್ಞಾನಿಗಳಿದ್ದವರು. ಅವ್ರಿಗೆ ಗೊತ್ತಾಗುತ್ತೆ ಇದು ಹಳೆ ರಾಜ ಅಲ್ಲ. ಮತ್ತು ಕಾಪಾಲಿಕ ಒಬ್ಬ ಇರ್ತಾನೆ. ಅವರೆಲ್ಲ ಸೇರಿ ಏನು ಮಾಡ್ತಾರೆ, ಈ ಹಳೆ ಸನ್ಯಾಸಿ ಶರೀರನ ಹುಡುಕಿ ಸುಡಬೇಕು, ಅವರು ಈ ರಾಜನ ಶರೀರದಲ್ಲೇ ಪರ್ಮನೆಂಟ್ ಆಗಿರಲಿ ಅಂಥೇಳಿ ಅದಕ್ಕೆ ಅಗ್ನಿಸ್ಪರ್ಶ ಮಾಡಿಬಿಡ್ತಾರೆ. ಆವಾಗ ಆ ಜೀವಸ್ಥಿತಿಯಲ್ಲಿರ್ತಾರಲ್ಲ ಭಗವತ್ಪಾದರು, ಪಂಚಪ್ರಾಣ ಸ್ಥಿತಿಯಲ್ಲಿರ್ತಾರೆ, ಚೈತನ್ಯ ಸ್ಥಿತಿಯಲ್ಲಿ ರಚನೆ ಮಾಡಿದ ಶ್ಲೋಕ ಅದು. ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣಿ ಅಂತ. ಇದನ್ನು ಆವಾಗ ನರಸಿಂಹ ಅವರನ್ನು ಅಗ್ನಿಯಿಂದ ಎತ್ತುತ್ತಾನೆ ಅಂತ ಒಂದು ಕತೆ. ಇನ್ನೊಂದು ಕತೆ ಏನು ಹೇಳುತ್ತೆ, ಕಾಪಾಲಿಕ ಶಂಕರ ಭಗವತ್ಪಾದರ ಹತ್ರ ಭಿಕ್ಷೆಯನ್ನು ಬೇಡದಾಗ ಮಾಡಿ ಭಗವತ್ಪಾದರ ಶಿರವನ್ನೇ ಕೇಳ್ತಾನೆ. ಅಂದರೆ ನರಬಲಿ ಬೇಕು, ನೀವೇ ಬೇಕು, ಇದರಿಂದ ನನಗೆ ಸಿದ್ಧಿ ಪ್ರಾಪ್ತಿ ಆಗುತ್ತೆ ಅಂಥೇಳಿ ಇನ್ನೊಂದು ಕತೆ ಇದೆ. ಅವರ ಶಿರವನ್ನು ಅಗ್ನಿಗೆ ಕಡಿದು ಹಾಕಬೇಕು ಅಂತ. ಆವಾಗ ಭಗವತ್ಪಾದರಿಗೆ ಜ್ಞಾನಿಗೆ ದೇಹ ಅನ್ನೋದು ದೊಡ್ಡ ಬಟ್ಟೆ ಇದ್ದಾಗ ಅವ್ರ ತಲೆ ಕೆಡಿಸ್ಕೊಳಲ್ಲ ಆಗಲಿ ಅಂತ. ಆವಾಗ ಪದ್ಮಪಾದಾಚಾರ್ಯರ ಮೂಲಕ ಶ್ರೀಮತ್ ಪಯೋನಿಧಿ ನಿಕೇತನ ಪದ್ಮಪಾದಾಚಾರ್ಯರು ಅದನ್ನು ಪಠನೆ ಮಾಡ್ತಾರೆ. ಅದರಿಂದ ನರಸಿಂಹ ಆವಾಹನೆಯಾಗಿ ಭಗವತ್ಪಾದರನ್ನು ರಕ್ಷಣೆ ಮಾಡ್ತಾರೆ ಅನ್ನೋದು ಇನ್ನೊಂದು ಕಥೆಯೂ ಉಂಟು. ಸೊ ಇದೆರಡು ನಂಗೆ ಗೊತ್ತಿದ್ದ ಹಾಗೆ ಇದು ಭಗವತ್ಪಾದರು ಬರೆದ ಶ್ಲೋಕ, ನರಸಿಂಹ ಕರಾವಲಂಬ ಸ್ತೋತ್ರ. ಅದರ ತಾಕತ್ತೇನು ಅಂದರೆ ನಮ್ಮ ಆಶ್ರಮದಲ್ಲಿ ನರಸಿಂಹ ಜಯಂತಿ ದಿನ ಭಗವತ್ಪಾದರ ಶ್ಲೋಕಕ್ಕೆ ಎಷ್ಟು ಶಕ್ತಿ ಇದೆ ಅಂಥೇಳಿ. ನಮ್ಮ ಹಳ್ಳಿಯಲ್ಲೊಂದು ನರಸಿಂಹ ಇದೆ ಒಂದು ಬಂಡೆ ಮೇಲೆ, ಇನ್ನೊಂದು ಇಲ್ಲಿ ಬೆಂಗಳೂರಲ್ಲೊಂದು ನರಸಿಂಹ ಇದೆ. ಇದೇ ಶ್ಲೋಕವನ್ನು ಜಲದಲ್ಲಿ ಪ್ರಾರ್ಥನೆ ಮಾಡಿ ಒಂದು ಶಿಲೆ ಮೇಲೆ ಹಾಕಿದಾಗ ಅದು ನರಸಿಂಹ ರೂಪ ಧಾರಣೆ ಮಾಡಿದೆ. ಈ ಶ್ಲೋಕ ನನ್ನ ತಾಕತ್ತಲ್ಲ, ಶ್ಲೋಕಕ್ಕಷ್ಟು ತಾಕತ್ತುಂಟು. ಶಂಕರಾಚಾರ್ಯರು ಕೊಟ್ಟ ಒಂದೊಂದು ಶ್ಲೋಕಕ್ಕಷ್ಟು ಪವರ್ ಇದೆ. ಹಾಗೆ ನರಸಿಂಹ ಕರಾವಲಂಬ ಸ್ತೋತ್ರವ, ಕರಾವಲಂಬ ಅಂದರೆ ಕೈ ಹಿಡಿದು ಕಾಯಿ. ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ದಿಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ನರಸಿಂಹ ಅವತಾರ ಅಂದರೆ ಪರಬ್ರಹ್ಮ ರೂಪ. ನರಸಿಂಹ ಅವತಾರದ ಬಗ್ಗೆ ತಿಳ್ಕೊಳ್ಳೋದಾದರೆ ನರ ಮತ್ತು ಸಿಂಹ ಅಂದರೆ, ನರ ಅಂದರೆ ಮನುಷ್ಯ ಮತ್ತು ಜಗತ್ತಿನ ಜೀವಕೋಟಿಗಳಿಗೆಲ್ಲ ರಾಜ ಯಾರು? ಪ್ರಾಣಿಗಳ ರಾಜ ಸಿಂಹ. ಅಲ್ಲಿ ಎಲ್ಲ ಜೀವಕೋಟಿಗಳ ಶಕ್ತಿಯು ಒಂದು ಕಡೆ ಆವಾಹನೆಯಾಗಿದೆ ಅಂತ ತಿಳ್ಕೊಳ್ಬೋದು ಒಂದು. ಇನ್ನೊಂದು ಮುಖಾತ್ ರುದ್ರ, ಮುಖ ರುದ್ರ ಭಾವ, ನಕಾತ್ ರುದ್ರ, ಯಾಕೆ ನಖವೇ ಅಲ್ಲಿ ಆಯುಧ, ವಜ್ರ ನಖ ಅವನು ನರಸಿಂಹ. ಮುಖವು ರುದ್ರಸ್ವರೂಪಿಯಾದ್ದರಿಂದ ಶರೀರಾತ್ ವಿಷ್ಣು, ಅವನ ಶರೀರ ಮಹಾವಿಷ್ಣುವದ್ದು. ಅಲ್ಲಿ ಓಂಕಾರ ತತ್ವ ಉಂಟು. ಏನು? ಹರಿಹರ ಬ್ರಹ್ಮಾದಿಗಳು ಓಂಕಾರ ತತ್ವ. ಅದಕ್ಕೆ ನರಸಿಂಹನ ಹುಟ್ಟು ಹೊರಗೂ ಅಲ್ಲ ಒಳಗೂ ಅಲ್ಲ. ಹೊರಗೆ ಸನ್ಯಾಸ, ಒಳಗೆ ಸಂಸಾರ, ಆ ಎರಡನ್ನೂ ಮೀರಿದ ಸ್ಥಿತಿ ಯಾವುದು? ಆತ್ಮಜ್ಞಾನದ ಸ್ಥಿತಿ. ಅದು ಹೊಸಲು. ಆ ಸ್ಥಿತಿಯನ್ನು ನರಸಿಂಹ ಅವತಾರ ಸ್ಪೆಸಿಫೈ ಮಾಡಿ ಹೇಳ್ತದೆ. ಮುಕ್ತಾವಸ್ಥೆ ಅಂತಲೂ ಹೇಳಬಹುದು. ಮತ್ತು ಜಗತ್ತಿನ ಸರ್ವಶಕ್ತಿಗಳನ್ನು ಏಕೀಕರಣ ಮಾಡಿದ್ದ ರೂಪ ಅದು. ಅವತಾರಗಳಲ್ಲಿ ವಿಶೇಷ ಅವತಾರ. ಮತ್ತು ರುದ್ರ ಮತ್ತು ವಿಷ್ಣು ಸಮ್ಮಿಲನವಾದ ಅವತಾರ. ರಾಮನಾಮದಲ್ಲಿ ರುದ್ರ ವಿಷ್ಣು ಸೃಷ್ಟಿ ಎಲ್ಲ ದೇವತೆಗಳ ಮಂತ್ರವು ಓಂಕಾರದ ಹಾಗೆ ಎಂಬೆಡೆಡ್ ಆಗಿದೆಯೋ, ನರಸಿಂಹ ರೂಪದಲ್ಲೂ ಎಲ್ಲ ದೇವಾನುದೇವತೆಗಳ ಶಕ್ತಿಯು ಅಥವಾ ತ್ರಿಮೂರ್ತಿಗಳ ಶಕ್ತಿಯು ಏಕೀಕರಣ ಅದೊಂದು ಅವತಾರ ಅದು. ಸೊ ಆ ನರಸಿಂಹ ಅವತಾರದಲ್ಲಿ ಅದು ಕಾರುಣ್ಯ ಅವತಾರವೂ ಹೌದು, ಸಂಹಾರ ಅವತಾರವೂ ಹೌದು. ಮನುಷ್ಯನಲ್ಲಿ ಹಿರಣ್ಯ ಕಶ್ಯಪ ಅಂತ. ಯಾಕೆ? ಕಶ್ಯಪನ ಮಗ ಹಿರಣ್ಯ, ಅವನಿಗೆ ದುಡ್ಡಿನ ಹುಚ್ಚು ಇತ್ತು. ಹಿಂದೆ ಅವ ಮಹಾಭಕ್ತ ವಿಷ್ಣು ಲೋಕದಲ್ಲಿ. ಅಹಂಕಾರದಿಂದ ಕೆಳಗೆ ಬಿದ್ದ. ಆವಾಗ ಅವನಿಗೆ ಕಾಮ ಕಾಂಚನ ಎರಡೂ ಆಸೆಯೂ ಬಂತು. ಕಾಂಚನದ ಆಸೆ ಮತ್ತು ಜಗತ್ತಿಗೆ ದೇವರಾಗೋ ಹುಚ್ಚಿಂದ ಅವನನ್ನೇ ಪೂಜೆ ಮಾಡಿ ಅಂತ ಎಲ್ಲರ ಹತ್ರ ಹೇಳಲಿಕ್ಕೆ ಹೋದ. ಶಾಪದ ಫಲವು ಹಾಗೆ ಇತ್ತು, ಹರಿದ್ವೇಷಿಯಾಗಿರಬೇಕು. ಸೊ ಆ ಜಯ ವಿಜಯರಲ್ಲಿ ಜಯನನ್ನು ಗರ್ಭದಿಂದ ಬಿಡಿಸ್ಲಿಕ್ಕೆ
ಆ ಜೀವನನ್ನು ರಾಕ್ಷಸ ಶರೀರ ಜೈಲಿಂದ ಬಿಡಿಸ್ಲಿಕ್ಕೆ ಭಗವಂತ ಕಾರುಣ್ಯದಿಂದ ಬಗದ ಅಂತ ಭಗವತ್ ಕಾರುಣ್ಯ ದೃಷ್ಟಿಯಿಂದ ನೋಡಿದರೆ ಹೇಳಬಹುದು. ಇನ್ನೊಂದು, ಪ್ರಹ್ಲಾದನನ್ನು ಭಕ್ತನನ್ನು ರಕ್ಷಣೆ ಮಾಡಲಿಕ್ಕೂ ಅವನ ಅಚಂಚಲವಾದ ನಂಬಿಕೆ, ಯಾಕೆ ಜೀವದಲ್ಲೂ ನಾನಿದ್ದೀನಿ, ನಿರ್ಜೀವಾದ ಸ್ತಂಭದಲ್ಲೂ ನಾನಿದ್ದೀನಿ, ಎರಡರಲ್ಲೂ ಚೈತನ್ಯ ರೂಪಿಯಾಗಿರೋದು ನಾನೇ ಎಂದು ಪ್ರೂವ್ ಮಾಡಲಿಕ್ಕೆ ಭಗವಂತ ಅಣು ರೇಣು ತೃಣಕಾಷ್ಟದಲ್ಲಿ ಇದ್ದಾನೆ ಅಂತ ಹೇಳಿ ಪ್ರಾಕ್ಟಿಕಲ್ ಪ್ರೂಫ್ ಕೊಟ್ಟ ಅವತಾರ ನರಸಿಂಹ ಅವತಾರ. ಇದು ಅವತಾರದ ಮಹಿಮೆ ಮತ್ತು ಅವತಾರದ ಕಾರುಣ್ಯ, ಅವತಾರದ ರೂಪ. ಈ ಶ್ಲೋಕಗಳು ಹೇಳೋದ್ರಿಂದ ಪ್ರಾಪಂಚಿಕವಾಗಿ ಅವನ ದುಃಖದಿಂದ ನರಸಿಂಹ ಹೊರಗೆ ತೆಗಿತಾನೆ. ಒಂದು ಕಾನ್ಫಿಡೆನ್ಸನ್ನು ತುಂಬೋ ಒಂದು ರೂಪ ಯಾವುದು? ಸಿಂಹ. ಆ ಕಾನ್ಫಿಡೆನ್ಸನ್ನು ಈ ಮಂತ್ರ ಜಪ ತುಂಬುತ್ತೆ. ಇನ್ನೊಂದು ರಾಹುವಿನ, ಯಾಕೆ ನರಸಿಂಹ ಅವತಾರದಲ್ಲಿ ರುಂಡ ಪ್ರಾಣಿಯತ್ತು, ಮುಂಡ ಮನುಷ್ಯನತ್ತು. ರಾಹು ಕೇತು ದೋಷ ಅಂತೇನು ಹೇಳ್ತಾರೆ ನವಗ್ರಹದಲ್ಲಿ, ಅದನ್ನು ತೆಗಿಲಿಕ್ಕೆ ಈ ನರಸಿಂಹರು ಉಪಾಸನೆಯಿಂದ ಸಾಧ್ಯ ಇದೆ. ಹಾಗಾಗಿ ಸಾಕ್ಷಿ ನಾನು ಕೊಟ್ಟು ಬಿಡ್ತೀನಿ. ಕೇತುವಿನಿಗೆ ದೇವತೆ ಸುಬ್ರಹ್ಮಣ್ಯ, ರಾಹು ನರಸಿಂಹ ಅಥವಾ ಸರ್ಪ. ನೀವು ಘಾಟಿ ಸುಬ್ರಹ್ಮಣ್ಯದಲ್ಲಿ ತಗೊಳ್ಳಿ, ಎದುರುಗಡೆ ಸುಬ್ರಹ್ಮಣ್ಯ, ಹಿಂದುಗಡೆ ನರಸಿಂಹ. ಎದುರುಗಡೆ ಶೇಷರೂಪದಲ್ಲಿ ಸುಬ್ರಹ್ಮಣ್ಯ ಇದ್ದಾನೆ, ಹಿಂಬದಿಯಲ್ಲಿ ಸಾಲಿಗ್ರಾಮ ರೂಪದಲ್ಲಿ ನರಸಿಂಹ ಇದ್ದಾನೆ. ನೆಕ್ಸ್ಟ್ ಕುಕ್ಕೆ, ಅಲ್ಲಿ ಸುಬ್ರಹ್ಮಣ್ಯ ಇದ್ದಾನೆ ಶೇಷವಾಸುಕಿಯಾಗಿ, ಪಕ್ಕದಲ್ಲಿ ಮಧ್ವಾಚಾರ್ಯರು ಸಂಪುಟ ನರಸಿಂಹನನ್ನು ಇಟ್ಟಿದ್ದಾರೆ. ಸಂಪುಟ ಸಾಲಿಗ್ರಾಮವನ್ನು ಸಂಪುಟ ಮಾಡಿಬಿಟ್ಟು ತೆಗೆದಿದ್ದ ಹಾಗೆ ಮಾಡಿ ಆ ಸಂಪುಟಕ್ಕೆ ಪೂಜೆ ಆಗ್ತದೆ. ಅಂದರೆ ಎಲ್ಲ ಎನರ್ಜಿಯನ್ನು ಏಕೀಕರಣ ಮಾಡಿಟ್ಟಿದ್ದಾರೆ ಮಧ್ವಾಚಾರ್ಯರು. ಸೊ ಇದೆರಡು. ಇನ್ನೊಂದು, ಈ ಅಥರ್ವ ವೇದ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅಂತೇನು ಹೇಳ್ತೀರಿ, ಈ ನರಸಿಂಹ ಮಂತ್ರವನ್ನು ಶ್ರದ್ಧೆ ಇಟ್ಟು ಸಂಧ್ಯಾಕಾಲ, ಯಾಕೆ ಭಗವಂತನ ಹುಟ್ಟಿ ಆವಾಗಿದ್ದು ಸಂಧ್ಯಾ, ಹಗಲು ಮಹಾವಿಷ್ಣುವಿಗೆ ಸಂಕೇತ ಆದರೆ ಗಾಢ ನಿದ್ರೆ ಪ್ರಕೃತಿ ಸಮಾಧಿ ಸ್ಥಿತಿಯಲ್ಲಿರೋದು ರಾತ್ರಿ, ಅಂದರೆ ಶಿವನಿಗೆ ಸಂಕೇತ. ಅವರಿಬ್ಬರೂ ಸೇರೋ ಕಾಲ ಯಾವುದು? ಸಂಧ್ಯಾಕಾಲ. ದೋಷಗಳನ್ನು, ಭೂಮಿಯಿಂದ ಸರ್ವದೋಷವು ವಾಯುಮಂಡಲಕ್ಕೆ ಹೋಗೋ ಹೊತ್ತದು. ಆ ದೋಷವನ್ನು ನಿವಾರಣೆ ಮಾಡೋ ಹೊತ್ತಿದೆಯಲ್ಲ, ಅದನ್ನು ಪ್ರದೋಷ ಅಂತೀವಿ. ಆ ಪ್ರದೋಷ ಅಂದರೆ ಸಂಧ್ಯಾಕಾಲ, ಏನು 6:30 7:30. ಆ ಪ್ರದೋಷ ಸಮಯದಲ್ಲಿ ಕಾಸ್ಮಿಕ್ ಫ್ಲೋ ಆಗ್ತಾ ಇರುತ್ತಂತೆ. ಪರಬ್ರಹ್ಮ ಲೋಕದಿಂದ ಎಲ್ಲ ನಮ್ಮ ಭೂಮಿಗೆ ಆ ಟೈಮಲ್ಲಿ ಕಾಸ್ಮಿಕ್ ಫ್ಲೋ ಆಗ್ತಾ ಇರುತ್ತೆ. ಅದಕ್ಕೆ ಸಂಧ್ಯಾ ವಂದನೆ ಅಂಥೇಳಿ ಗಾಯತ್ರಿ ಜಪಕ್ಕೂ ಅದನ್ನು ಹೇಳಿದ್ದಾರೆ. ಇಸ್ಲಾಮಲ್ಲಿ ನಮಾಜಿಗೂ ಹೇಳಿದ್ದಾರೆ, ಕ್ರಿಶ್ಚಿಯನ್ನಲ್ಲಿ ಪ್ರೇಯರಿಗೆ ಹೇಳಿದ್ದಾರೆ, ಹಿಂದೂಗಳಲ್ಲಿ ದೀಪ ಹಚ್ಚಿ ರಾಮನಾಮ ಭಾಗವತ ಹೋಗೋದು ಭಜನೆ ಮಾಡೋದು ಅದೇ ಸಮಯಕ್ಕೆ. ಸೊ ಆ ಸಂಧ್ಯಾಕಾಲ ಇದೆಯಲ್ಲ, ಈ ಮೂರೂ ಕಾಲದಲ್ಲಿ ಅತಿ ಶ್ರೇಷ್ಠವಾದ ಕಾಲ. ಆ ಕಾಲದಲ್ಲಿ ಜಗತ್ತಿನ ಸರ್ವದೋಷವನ್ನು, ಒಳಗಿನ ದೋಷ ಹೊರಗಿನ ದೋಷ ಎರಡನ್ನೂ ಬಗೆದು ಬಿಸಾಕಲಿಕ್ಕೆ ಭಗವಂತ ಏನು ಮಾಡಿದ್ದಾನೆ? ನರಸಿಂಹ ರೂಪ ಧಾರಣೆ ಮಾಡಿದ್ದಾನೆ. ಇದು ನರಸಿಂಹ ಅವತಾರದ ಫಲ. ಕರಾವಲಂಬ ಸ್ತೋತ್ರದ ಹುಟ್ಟು. ಮತ್ತು ಕರಾವಲಂಬ ಸ್ತೋತ್ರ ಹೇಳೋದ್ರಿಂದ ಏನೆಲ್ಲ ಆಗುತ್ತೆ? ಈಗ ನಾರ್ಮಲಿ ದೃಷ್ಟಿ ದೋಷ, ಆ ದೋಷ ಈ ದೋಷಕ್ಕೆ ಮನುಷ್ಯನ ಕಣ್ಣು ನಾಲಿಗೆ ವಿಷ ಇದ್ದ ಹಾಗೆ. ದೃಷ್ಟಿದೋಷ ಅಂದರೆ ಕಣ್ಣಿನ ಫ್ರೀಕ್ವೆನ್ಸಿ, ನಾಲಿಗೆಯ ಫ್ರೀಕ್ವೆನ್ಸಿ. ಹಳ್ಳಿಲಿ ಹೇಳ್ತಾರೆ ಬಾಯಿಗೆ ಬರಬಾರ್ದು, ಕಣ್ಣಿಗೆ ಬೀಳಬಾರ್ದು ಅಂತ. ಸೊ ಸರ್ವದೋಷವನ್ನು ನಿವಾರಣೆ ಮಾಡೋ ಏಕೈಕ ಮಂತ್ರ ಏನಾರಿದ್ದರೆ ಭಗವತ್ಪಾದರು ಕೊಟ್ಟ ಮಂತ್ರ. ಸೊ ನಾವು ಆ ಹೋಮ ಈ ಹೋಮ ಇದೆಲ್ಲ ಮಾಡೋಕ್ಕಿಂತ ಸ್ವಾನುಭವದಿಂದ ಹೇಳಬೇಕಂದ್ರೆ ಈ ಶ್ಲೋಕವನ್ನು ಕಲಿತು ಮನೇಲಿ ನಿತ್ಯ ಪಠಣೆ ಮಾಡಿ ಶ್ರದ್ಧೆ ಇಟ್ಟು ಒಂದು ಭಗವಂತನನ್ನು ಅಗ್ನಿ ರೂಪದಲ್ಲಿ ದೀಪ ಹಚ್ಚಿ ನಮಸ್ಕಾರ ಮಾಡಿ, ಯು ವಿಲ್ ಗೆಟ್ ದ ರಿಸಲ್ಟ್. ಈ ಶ್ಲೋಕಕ್ಕೆ ಮಂಗಳವಾರ ಅತಿ ಶ್ರೇಷ್ಠ, ಯಾಕೆ ನರಸಿಂಹ ಅವತಾರಕ್ಕೂ ಮಂಗಳವಾರಕ್ಕೂ ಒಂದು ಲಿಂಕ್ ಉಂಟು. ಸೊ ಹಾಗಾಗಿ ನವಗ್ರಹ ದೋಷಕ್ಕೂ ಏನೆಲ್ಲ ಪರಿಹಾರಗಳಿಗೆ, ರಾಹುಕೇತು ಏನು ದೋಷ ಇದೆ, ಕಾಲಸರ್ಪ ಅಂಥದ್ದೆಲ್ಲ ಈ ನರಸಿಂಹ ಕರಾವಲಂಬ ಸ್ತೋತ್ರದಿಂದ ಪರಿಹಾರ ಆಗ್ತದೆ.